ಕೂಲಿ ಕಾರ್ಮಿಕರಿಗೆ ಒಂದು 100 ದಿನಗಳ ಕಾಲ ಉದ್ಯೋಗ ಸೃಷ್ಟಿಯಾಗದು. ಆದ್ರೆ 100 ದಿನ ಹೋಗಿ ಇವತ್ತು 125 ದಿನಗಳಿಗೆ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಅಂದ್ರೆ 25 ದಿನ ಇನ್ನೂ ಹೆಚ್ಚು ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈ ಯೋಜನೆಯಲ್ಲಿ. ಜೊತೆಯಲ್ಲಿ ಪ್ರತಿದಿನ ದಿನಗೂಲಿ ಅಂತಕ್ಕಂಥದ್ದು ಡೈಲಿ ವೇಜಸ್ ನ ಏನ್ ಫಿಕ್ಸ್ ಮಾಡ್ಕೊಂಡಿದ್ರು, ಅದು ಹಿಂದಿದ್ದಂತ ಯೋಜನೆಯಲ್ಲಿ 174 ರೂಪಾಯಿ ಪ್ರತಿದಿನ ಡೈಲಿ ವೇಜಸ್ ಸಿಗ್ತಾ ಇತ್ತು. ಈಗ ಅದನ್ನ 375 ರೂಪಾಯಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಇದನ್ನ ನಾವು ವರ್ಷ ಇಡೀ ಅವ್ರಿಗೆ, ನಮ್ಮ ಕೂಲಿ ಕಾರ್ಮಿಕರಿಗೆ ಎಷ್ಟು ಸಹಾಯ ಆಗುತ್ತೆ ಇದು ಅಂತಕ್ಕಂಥ ಲೆಕ್ಕಾಚಾರ ಮಾಡೋದಾದ್ರೆ 17,400 ರೂಪಾಯಿ ಪ್ರತಿ ವರ್ಷ ನಮ್ಮ ಕೂಲಿ ಕಾರ್ಮಿಕರಿಗೆ ಬರ್ತಾ ಇತ್ತು. ಈಗ ಅದು 48,800 ರೂಪಾಯಿಯಷ್ಟು, ಇವತ್ತು 46,800 ರೂಪಾಯಿಯಷ್ಟು ಏರಿಕೆ ಆಗಿದೆ. ಜೊತೆಯಲ್ಲಿ ಏನು ಕೂಲಿ ಕಾರ್ಮಿಕರಿಗೆ ಮಾಡಿದಂತ ಆ ಒಂದು ಕಷ್ಟಪಟ್ಟು ದುಡಿದಂತ ಆ ಕೂಲಿ ಕಾರ್ಮಿಕನಿಗೆ ಆ ಕೂಡಲೇ ಹಣ ಜಮಾ ಆಗಬೇಕಾಗಿತ್ತು. ಆದ್ರೆ ಅದರಲ್ಲಿ ವಿಳಂಬವನ್ನ ನೋಡ್ತಾ ಇದ್ವು. 3 ತಿಂಗಳು 6 ತಿಂಗಳಾದ್ರೂ ಕೂಡ ಅವರು ಪ್ರಾಮಾಣಿಕವಾಗಿ ಏನ್ ದುಡ್ದಿದ್ರು, ಆ ದುಡಿಮೆಗೆ ಅವ್ರಿಗೆ ಆ ಗೌರವಧನ ಸಿಗ್ತಾ ಇರಲಿಲ್ಲ. 3 ತಿಂಗಳಿಗೋ 6 ತಿಂಗಳಿಗೋ ಒಂದ್ಸಲಿ ಕೊಡೋರು. ಈಗ ಅದರಲ್ಲೂ ಕೂಡ ಒಂದು ಸಿಸ್ಟಮ್ಯಾಟಿಕ್ ಚೇಂಜ್ ತಗೊಂಡ್ಬಂದಿದ್ದಾರೆ. 7ರಿಂದ 14 ದಿನದ ಒಳಗಡೆ DBT ಅಂದ್ರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತಕ್ಕಂಥದ್ದನ್ನ ನಾವೇನ್ ಕರಿತೇವೆ, ಅದರ ಮೂಲಕ ನೇರವಾಗಿ ಅವರ ಖಾತೆಗಳಿಗೆ ಅವರೇನು ಪ್ರಾಮಾಣಿಕವಾಗಿ ದುಡಿದಿರ್ತಾರೆ, ಪಾರದರ್ಶಕತೆಯನ್ನ ಇವತ್ತು ಎತ್ತಿಡಿತಕ್ಕಂಥ ಕೆಲಸವನ್ನ ಇವತ್ತು ಕೇಂದ್ರದ ಸರ್ಕಾರ ABG ರಾಮ್ಜಿನಲ್ಲಿ ಇದು ಒಂದು ಪ್ರಮುಖವಾದಂತ ಅಂಶ. ಜೊತೆಯಲ್ಲಿ ಇವತ್ತು ಒಂದಷ್ಟು ಟೆಕ್ನಾಲಜಿಗಳನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಇವತ್ತು ನಾವು ಮಾತನಾಡ್ತಾ ಇರ್ತೇವೆ AI ಯುಗದಲ್ಲಿ ಇದ್ದೇವೆ. ಯಾವ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿನ ಬಳಸ್ಕೊಳ್ಬೇಕು, ಯಾವ ರೀತಿ ಬಯೋಮೆಟ್ರಿಕ್ ಸಿಸ್ಟಮ್ನ ಅಳವಡಿಕೆ ಮಾಡ್ಕೊಳ್ಬೇಕು, ಯಾವ ರೀತಿ ಜಿಯೋ ಟ್ಯಾಗಿಂಗ್ ಅನ್ನ ತಗೊಂಡು ಬಂದು ಇವತ್ತು ದೇಶದಲ್ಲಿ ನೀವೆಲ್ಲಾದ್ರೂ ಕೂತ್ಕೊಳ್ಳಿ. ಇಷ್ಟು ದಿನ ಏನಾಗೋದು, ಕೂಲಿ ಕಾರ್ಮಿಕರ ಹೆಸರಲ್ಲಿ ಯಾವುದೋ ಒಬ್ಬ ಗುತ್ತಿಗೆದಾರ, ಯಾವುದೋ ಒಬ್ಬ ಮಧ್ಯವರ್ತಿ JCB ತಗೊಬರುವ ಮೊದಲನೇ ದಿನ ಮಾತ್ರ ಕೂಲಿ ಕಾರ್ಮಿಕರು ನಿಲ್ಲಿಸ್ಬಿಟ್ಟು ನೀಟಾಗಿ ಒಂದು ಫೋಟೋ ಹೊಡ್ಕೊಂಡು, ಆಮೇಲೆ ಅದು ಆ ಪ್ರೋಗ್ರೆಸ್ ಏನಾಗ್ತಾ ಇದೆ, ಎಷ್ಟೇ ದಿನಕ್ಕೆ ಕಾಲಿಟ್ಕೊಂಡಿದೀವಿ, ಯಾವ ತರ ನಡೀತಾ ಇದೆ ಈ ಕೆಲಸ, ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿಯಾಗಿದೆ, ಎಷ್ಟು ಜನನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಈಗ ಇದನ್ನ ಕೂಲಿ ಕಾರ್ಮಿಕರನ್ನ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. JCB ತಗೊಬರೋದು, ಮೊದಲನೇ ದಿನದೊಂದು ಫೋಟೋ ಹಿಡಿಯೋದು, ಕೊನೆ ದಿನದೊಂದು ಫೋಟೋ ಹಿಡಿಯೋದು, ಮುಗಿದಾಯ್ತು. ದಿಸ್ ವಾಸ್ ದ ಸಿಸ್ಟಮ್ ಇನ್ ಮನ್ರೇಗಾ, ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಆದ್ರೆ ಇವತ್ತು ಸಿಸ್ಟಮ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ, ಒಂದ್ ಕಡೆ ಜಿಯೋ ಟ್ಯಾಗಿಂಗು, ಬಯೋಮೆಟ್ರಿಕ್ ಸಿಸ್ಟಮು, ಮತ್ತೆ AI ಟೆಕ್ನಾಲಜಿ, ಇವಿಷ್ಟನ್ನು ಬಳಸ್ಕೊಂಡು ಡೇ 1, ಡೇ 2, ಡೇ 3 ಅಂತ ಪ್ರತಿನಿತ್ಯ ಇವತ್ತು ಒಂದು ಫೋಟೋ ಮೂಲಕ ಏನು ಪ್ರೋಗ್ರೆಸ್ ಏನಿದೆ, ಈಗ ರಸ್ತೆ ಅಭಿವೃದ್ಧಿ ಆಗ್ತಾ ಇದೆಯಾ, ಚರಂಡಿಗಳ ಅಭಿವೃದ್ಧಿ ಆಗ್ತಾ ಇದೆಯಾ, ನರೇಗಾದಲ್ಲಿ ಬರ್ತಕ್ಕಂಥ ಬೇರೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ವಿಚಾರಗಳು ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿ ನೀವು ಯಾವುದೇ ಬೇಕಾದ್ರೆ ದೇಶದಲ್ಲಿ ಕೂತ್ಕೊಂಡು ಯಾವ ಮೂಲೆಯಲ್ಲಿ ಬೇಕಾದ್ರು ನಿಮ್ಗೆ ವಿಚಾರ ತಿಳ್ಕೊಳ್ತಕ್ಕಂಥ ಒಂದು ಟ್ರಾನ್ಸ್ಪರೆನ್ಸಿ, ಒಂದು ಸಂಪೂರ್ಣ ಪಾರದರ್ಶಕವಾದಂತ ಈ ಒಂದು ಅಂಶವನ್ನ ಈ ಯೋಜನೆಯಲ್ಲಿ ತಗೊಂಡು ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ನಾವೆಲ್ಲರೂ ಮೆಚ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ vijayvani.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.